ಟು ಅವರ್ ವಿಡಿಯೋ. ಮುಂದಿನ ಸಂಧಿ ಆದೇಶ ಸಂಧಿ. ಆದೇಶ ಸಂಧಿಯು ಕನ್ನಡ ಸಂಧಿಯಾಗಿದ್ದು, ಆದೇಶ ಸಂಧಿ ಎಂದರೆ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಸ್ಥಳದಲ್ಲಿ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನವು ಮಳೆ ಪ್ಲಸ್ ಕಾಲ ಮಳೆಗಾಲ ಬೇರೊಂದು ವ್ಯಂಜನವು ಆದೇಶವಾಗಿ ಬರುವುದೇ ಆದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿ ಅಂದರೆ ಮೊದಲನೇ ಪದ ಅಥವಾ ಬಿಗಿನಿಂಗ್ ಅಂತ ಕರಿತೀವಿ. ಉತ್ತರ ಪದದ ಆದಿಯಲ್ಲಿ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನವು ಆದೇಶವಾಗಿ ಬರುವುದೇ ಆದೇಶ ಸಂಧಿ. ಇಲ್ಲಿ ಪದಗಳನ್ನ ವಿಶ್ಲೇಷಣೆ ಮಾಡಬಹುದು. ಕಾತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗಾದಾಬ ವ್ಯಂಜನಗಳು ಬರುವುದು. ಕಾತಾಪಗಳಿಗೆ ಗಾದಾಬಗಳು ಬಂದಾಗ ಹಾಗೆ ಪಾಬಾಮ ವ್ಯಂಜನಗಳಿಗೆ ವ ವ್ಯಂಜನ, ಪಾಬಾಮ ವ್ಯಂಜನಗಳಿಗೆ ವ ವ್ಯಂಜನ. ಸಕಾರಕ್ಕೆ ಚಕಾರ ಆದೇಶವಾಗಿ ಬರುವುದು. ಇಲ್ಲಿ ಮೂರನ್ನು ತಿಳ್ಕೋಬೇಕಾಗುತ್ತೆ. ಕಾತಪಗಳಿಗೆ ಗಾದಪಗಳು ವ್ಯಂಜನಗಳಾಗಿ ಬರ್ತವೆ. ಪಾಬಾಮಗಳಿಗೆ ವ ವ್ಯಂಜನ, ಸಕಾರಕ್ಕೆ ಚಕಾರ ಆದೇಶವಾಗಿ ಬರುವುದನ್ನು ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಹುಲಿ ಪ್ಲಸ್ ತೊಗಲು ಹುಲಿದೊಗಲು. ತುಕಾರಕ್ಕೆ ದುಕಾರ ಬಂದಿದೆ. ಕಣ್ ಪ್ಲಸ್ ಪನಿ ಪ ಬದಲು ಬ ಬರುತ್ತೆ, ಕಂಬನಿ. ಕೆನೆ ಪ್ಲಸ್ ಪಾಲು ಕೆನೆಬಾಲು, ಪ ಬದಲು ವ ಬಂದಿದೆ. ಎಲೆ ಮನೆ, ಎಲೆ ಮ ಎಂಬುದನ್ನು ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮ, ಅವು ಬದಲಾಗಿ ಇನ್ನೊಂದು ವ್ಯಂಜನ ಬರುತ್ತದೆ. ಎಲೆ ಮನೆ ಎಂಬುದು ಎಲೆಮನೆ, ವ ಬಂದಿದೆ. ಇನ್ಸರ ಸ, ಇಂಚರ ಚ, ಸಕಾರಕ್ಕೆ ಚಕರ ಬಂದಿದೆ. ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ, ಕ ಬದಲು ಗ ಬಂದಿದೆ. ಹೊಸ ಪ್ಲಸ್ ಕಟ್ಟಡ ಹೊಸಗಟ್ಟಡ, ಕಕಾರಕ್ಕೆ ಗಕಾರ ಬಂದಿದೆ. ಹೂದೋಟ ಆದೇಶ ಸಂಧಿ. ಸಂಜೆ ಪ್ಲಸ್ ಕತ್ತಲು ಸಂಜೆಗತ್ತಲು ಆದೇಶ ಸಂಧಿ. ಹದ ಪ್ಲಸ್ ಕೆಡು ಹದಗೆಡು, ಕಕಾರಕ್ಕೆ ಗಕಾರ ಬಂದಿರುತ್ತೆ, ಕಕಾರಕ್ಕೆ ಗಕಾರ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಕಣ್ ಪ್ಲಸ್ ಕೆಟ್ಟು ಕಕಾರಕ್ಕೆ ಗಕಾರ ಬರುತ್ತೆ, ಕಂಗೆಟ್ಟು. ಮೈ ಪ್ಲಸ್ ತೊಳೆ ಮೈದೊಳೆ, ತಕಾರಕ್ಕೆ ದಕಾರ ಬರುತ್ತೆ. ಬೆನ್ ಪ್ಲಸ್ ಬೆತ್ತು ಬೆಂಬತ್ತು. ಮನೆ ಪ್ಲಸ್ ಕೆಲಸ ಮನೆಗೆಲಸ, ಗಕಾರ ಬರುತ್ತೆ. ಮೇರೆ ಪ್ಲಸ್ ತಪ್ಪು ಮೇರೆದಪ್ಪು, ತಕಾರಕ್ಕೆ ದಕಾರ ಬಂದಿದೆ. ಚಳಿ ಪ್ಲಸ್ ಕಾಲ ಚಳಿಗಾಲ. ತಲೆ ಪ್ಲಸ್ ಬಾಗು ತಲೆವಾಗು, ಬಕಾರಕ್ಕೆ ಬಕಾರ ಬಂದಿದೆ. ಇದಿಷ್ಟು ಸಹ ನಾವು ಆದೇಶ ಸಂಧಿಗೆ ಉದಾಹರಣೆಯಾಗಿ ನೋಡಬಹುದು. ಆದೇಶ ಸಂಧಿಯು ಕನ್ನಡ ಸಂಧಿಯಾಗಿದ್ದು, ಮೊದಲನೆಯದು ಲೋಪ ಸಂಧಿ, ಎರಡನೆಯದು ಆಗಮ ಸಂಧಿ, ಮೂರನೆಯ ಸಂಧಿ ಆದೇಶ ಸಂಧಿ ಆಗಿರುತ್ತದೆ. ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರ್ತೀವಿ ಲೋಪ ಸಂಧಿ ಅಂದರೆ ಏನು, ಆಗಮ ಸಂಧಿ ಅಂದರೆ ಏನು ಅಂತ. ಅದರ ಮುಂದಿನ ಸಂಧಿಯಾಗಿ ಆದೇಶ ಸಂಧಿಯನ್ನು ನೋಡ್ತೇವೆ. ನೆಕ್ಸ್ಟ್ ನಾವು ಸಂಸ್ಕೃತ ಸಂಧಿಗಳಿಗೆ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ ಕನ್ನಡ ಸಂಧಿಗಳಾಗಿದ್ದು, ಇವುಗಳ ಪರಿಚಯ ಹಾಗೆ ಉದಾಹರಣೆಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. ಪ್ರತಿಯೊಂದನ್ನು ನೀವು ಬರೆದಿಟ್ಟುಕೊಂಡು ಕಲಿತ್ರೆ ಖಂಡಿತವಾಗಿಯೂ ಒಳ್ಳೆ ಸ್ಕೋರ್ ಮಾಡ್ಬೋದು ಎಕ್ಸಾಮ್ಗಳಲ್ಲಿ. CET, TET, HSTR ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕನ್ನಡ ಗ್ರಾಮರ್ ಕಂಪಲ್ಸರಿ ಇರುತ್ತೆ. ಈ ಉದಾಹರಣೆಗಳು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು, ಹಾಗಾಗಿ ಇಲ್ಲಿ ಎಲ್ಲ ತೋರಿಸಿದ್ದೇವೆ. ಮುಂದಿನ ವ್ಯಾಕರಣಾಂಶದಲ್ಲಿ
ಸವರ್ಣ ದೀರ್ಘ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಮೊದಲನೆಯದು ಸವರ್ಣ ದೀರ್ಘ ಸಂಧಿಯನ್ನು ನೋಡೋಣ. ಮುಂದಿನ ಸಂಧಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಎಂದರೆ ಸವರ್ಣ ಸ್ವರಗಳು, ಒಂದೇ ತರಹದ ಒಂದೇ ಜಾತಿಯ ಸ್ವರಗಳನ್ನು ಸವರ್ಣ ಎಂದು ಕರೆಯುತ್ತೇವೆ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ, ಸೇಮ್ ಒಂದೇ ತರಹದಂತಹ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗುವುದು. ಸವರ್ಣ ಅಂದರೆ ಒಂದೇ ಜಾತಿಯ ಸ್ವರಗಳ ಮುಂದೆ ಒಂದರ ಮುಂದೆ ಒಂದು ಬಂದು ಅವೆರಡೂ ಸೇರ್ಪಡೆಯಾಗಿ ದೀರ್ಘ ಸ್ವರ ಆದೇಶವಾಗುವುದು. ದೀರ್ಘ ಸ್ವರ ಬರುತ್ತದೆ ಉತ್ತರದಲ್ಲಿ, ಅದಕ್ಕೋಸ್ಕರ ನಾವು ಇದನ್ನು ಸವರ್ಣ ದೀರ್ಘ ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ತಿಳಿಸ್ತೇನೆ. ಸವರ್ಣ ಸ್ವರಗಳ ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರಗಳು ಆದೇಶವಾಗುವುದು. ಸವರ್ಣ ಸ್ವರಗಳ ಬದಲಾಗಿ ದೀರ್ಘ ಸ್ವರ ಆದೇಶವಾಗುವುದು. ಹಾಗೆ ಆ ಬದಲು ದೊಡ್ಡ ಆ, ಇ, ಈ, ಉ, ಊ ಇವುಗಳ ಜೊತೆ ಸವರ್ಣಗಳು ಬರ್ತಾ ಹೋಗ್ತವೆ. ಇವುಗಳು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳಾಗಿವೆ. ದೇವ ಪ್ಲಸ್ ಆಲಯ ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ. ರವಿ ಪ್ಲಸ್ ಇಂದ್ರ ರವೀಂದ್ರ, ಗುರು ಪ್ಲಸ್ ಉಪದೇಶ ಗುರುಪದೇಶ. ಎಲ್ಲ ದೀರ್ಘ ಸ್ವರಗಳು. ಸ್ವರಗಳಲ್ಲಿ ಉಚ್ಚಾರಣೆ ಅತಿ ಹೆಚ್ಚು ಸಮಯವನ್ನು ತಗೊಂಡ್ರೆ ನಾವು ಅದನ್ನು ದೀರ್ಘ ಸ್ವರ ಎಂದು ಕರೆಯುತ್ತೇವೆ. ಅದೇ ಥರ ಇಲ್ಲಿ ನಾವೇನು ಉಚ್ಚಾರಣೆ ಮಾಡುತ್ತೇವೋ ಅದರಲ್ಲಿ ದೀರ್ಘವಾದ ಉಸಿರನ್ನು ಎಲ್ಲಿ ಉಪಯೋಗಿಸುತ್ತೇವೋ ಅದನ್ನು ದೀರ್ಘ ಸ್ವರವನ್ನು ತಗೊಂಡಿರ್ತೀವಿ. ಇಲ್ಲಿ ದೀರ್ಘ ಸ್ವರ ಎಂದು ಕರೆಯುತ್ತೇವೆ. ದೇವ ಪ್ಲಸ್ ಅಸುರ ದೇವಾಸುರ ವಾ. ವಿದ್ಯಾ ಪ್ಲಸ್ ಅರ್ತಿ ವಿದ್ಯಾರ್ಥಿ. ನೋಡಿ, ದೇವಾಲಯ ಆಕಾರಕ್ಕೆ ಆಕಾರ ಬಂದು ಆ ಆಯಿತು, ಇಕಾರಕ್ಕೆ ಈಕಾರ ಬಂದು ಈ ಆಗಿದೆ. ನೋಡಿ, ಎರಡು ಕಡೆ ರವಿ ಈ, ಇಂದ್ರ ಈ, ರವೀಂದ್ರ. ಗುರು ಉ ಸ್ವರ ಉ, ಉಪದೇಶ ಆ, ದೇವ ಆ, ಅಸುರ ಆ, ದೇವಾಸುರ. ವಿದ್ಯಾ ಆ, ವಿದ್ಯಾರ್ಥಿ ಆ, ದೀರ್ಘಸ್ವರ. ಮುನಿ ಪ್ಲಸ್ ಇಂದ್ರ ಮುನಿ ಈ, ಇಂದ್ರ. ಗಿರಿ ಪ್ಲಸ್ ಈಶ ಗಿರೀಶ ಈ. ಲಕ್ಷ್ಮೀ ಪ್ಲಸ್ ಈಶ ಲಕ್ಷ್ಮೀಶ ಈ. ಬಹು ಪ್ಲಸ್ ಊರ್ಜಿತ ಬಹುರ್ಜಿತ ಊ. ಉಕಾರ ಬಂದಿರುತ್ತೆ, ಹಾಗಾಗಿ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಔಷಧ ಪ್ಲಸ್ ಆಲಯ ಔಷಧಾಲಯ, ಔಷಧ ಪ್ಲಸ್ ಆಲಯ ಔಷಧಾಲಯ ಆ. ಪರಮ ಪ್ಲಸ್ ಅರ್ಥ ಪರಮಾರ್ಥ ಮಾ ಆ. ಈ ಗಿರೀಶ ಈ. ಗೌರಿ ಪ್ಲಸ್ ಈಶ ಗಿರೀಶ ಈ. ಮಹಾ ಪ್ಲಸ್ ಆತ್ಮ ಮಹಾತ್ಮ ಆ. ಮೃದು ಪ್ಲಸ್ ಉಕ್ತಿ ಮೃದೋಕ್ತಿ ಓ. ಇಲ್ಲಿ ಮೃದೋಕ್ತಿ ಎಂಬುದು ಉಕಾರಕ್ಕೆ ಉಕಾರ ಬರುತ್ತೆ. ಉಕಾರ ಪ್ಲಸ್ ಉಕಾರ ನಮಗೆ ಊಕಾರ ಉಂಟಾಗುತ್ತದೆ, ಹಾಗೆ ಮೃದೋಕ್ತಿ. ಭೂಮಿ ಪ್ಲಸ್ ಈಶ ಭೂಮೀಶ, ಭೂಮಿ ಪ್ಲಸ್ ಈಶ ಭೂಮೀಶ ಮೀ ಈ. ಇಕಾರಕ್ಕೆ ಈ ಇಕಾರ ಬಂದರೆ ನಮಗೆ ಈ ಕಾರನೇ ಬರೋದು ಭೂಮೀಶ. ದೀರ್ಘಸ್ವರ. ಗ್ರಂಥ ಪ್ಲಸ್ ಆಲಯ ಗ್ರಂಥಾಲಯ ಆ ಗ್ರಂಥಾಲಯ. ಪದ್ಮ ಪ್ಲಸ್ ಆಸನ ಅಕಾರಕ್ಕೆ ಆಕಾರ ಬಂದು ಆಕಾರವಾಗುತ್ತದೆ, ದೀರ್ಘಸ್ವರ ಪದ್ಮಾಸನ. ಭಾರತ ಪ್ಲಸ್ ಅಂಬೆ ಭಾರತಾಂಬೆ ಆಕಾರ. ಚರಣ ಪ್ಲಸ್ ಅರವಿಂದ ಚರಣಾರವಿಂದ ಆಕಾರ. ಪರಮ ಪ್ಲಸ್ ಅಣು ಪರಮಾಣು ಆಕಾರ. ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ, ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ ಆಕಾರ. ಸುರ ಪ್ಲಸ್ ಅಸುರ ಸುರಾಸುರ ಆಕಾರ. ನಾವಿಲ್ಲಿ ಸವರ್ಣ ದೀರ್ಘ ಸಂಧಿ ಅಂದರೆ ಕರೆಕ್ಟಾಗಿ ತಿಳ್ಕೊಂಡ್ವಿ.
ಸ್ವರ ಸವರ್ಣ ಸ್ವರಗಳ ಮುಂದೆ, ಒಂದಕ್ಕೊಂದು ಸ್ವರಗಳ ಮುಂದೆ, ಸವರ್ಣ ಸ್ವರಗಳ ಮುಂದೆ ಆದೇಶವಾಗಿ ದೀರ್ಘ ಸ್ವರ ಬಂದರೆ ಖಂಡಿತವಾಗಿಯೂ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಇವಿಷ್ಟು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳಾಗಿವೆ. ನೀವಿಲ್ಲಿ ಆಕಾರಕ್ಕೆ ಅಕಾರ ಸೇರಿ ಆಕಾರ ಆಗುವುದು, ಇಕಾರಕ್ಕೆ ಈಕಾರ ಆಗುವುದು, ಉ ಸೇರಿ ಊಕಾರ ಆಗುವುದು, ಇವುಗಳೆಲ್ಲ ನೀವು ತಿಳ್ಕೋಬೇಕು, ಬರ್ಕೊಂಡಿಟ್ಕೊಳ್ಳಿ. ಎಕ್ಸಾಮ್ಗೆ ತುಂಬ ಉಪಯುಕ್ತವಾದ ಮಾಹಿತಿ ಇದು. ಮುಂದಿನ ಸಂಧಿ ಗುಣಸಂಧಿ. ಸವರ್ಣ ದೀರ್ಘ ಸಂಧಿಯು ಸಂಸ್ಕೃತ ಸಂಧಿಯಾಗಿದ್ದು, ಸಂಸ್ಕೃತ ಸಂಧಿಗಳಲ್ಲಿ ಎರಡನೆಯ ಸಂಧಿ ಗುಣಸಂಧಿ. ನಾವು ಗುಣಸಂಧಿ ಎಂದರೆ ಆ ಆಕಾರಗಳ ಮುಂದೆ ಈ ಕಾರಗಳು ಬಂದರೆ, ಅಂದರೆ ಆ ಇದರ ಮುಂದೆ ಈ ಕಾರಗಳು ಬಂದಾಗ ಎ ಎಂಬ ಕಾರವು ಉ ಕಾರಗಳು ಬಂದರೆ ಓ ಕಾರವು, ನೋಡ್ಕೊಳ್ಳಿ, ಆ ಕಾರಗಳ ಮುಂದೆ ಈ ಕಾರಗಳು ಬಂದರೆ, ಆಮೇಲೆ ಎ ಕಾರವು ಆ ಕಾರಗಳ ಮುಂದೆ ಈ ಕಾರಗಳು ಬಂದು ಎ ಅಂತ ಆಗುತ್ತೆ, ಉ ಕಾರಗಳು ಬಂದರೆ ಓ ಅಂತ ಆಗುತ್ತೆ, ಮತ್ತು ರು ಕಾರ ಬಂದರೆ ಆರ್ ಕಾರವು ಎರಡು ಸ್ವರಗಳ ಸಮ್ಮುಖದಲ್ಲಿ ಆದೇಶವಾಗಿ ಬರುವುದು. ಇಲ್ಲಿ ಉದಾಹರಣೆಗಳನ್ನ ನೋಡಿದಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪೂರ್ವಪದ ಪ್ಲಸ್ ಉತ್ತರ ಪದ ಸಂಧಿಪದ. ಪೂರ್ವಪದ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಬಂದರೆ, ಉತ್ತರ ಪದದಲ್ಲಿ ಈ ಕಾರ್ಯಗಳಿಗೆ ಈ ಕಾರ ಬಂದಿರುತ್ತೆ. ಸೊ ಎ, ಆ ಕಾರ್ಯಗಳಿಗೆ ಊ ಕಾರಗಳು ಬಂದರೆ ಓ, ಆ ಕಾರ್ಯಗಳಿಗೆ ರು ಕಾರ ಬಂದರೆ ಆರ್. ನೋಡ್ಕೊಳ್ಳಿ, ಮತ್ತೊಂದು ಸಲ ಹೇಳ್ತಾನೆ, ಆ ಕಾರ್ಯಗಳಿಗೆ ಈ ಕಾರ್ಯಗಳು ಪೂರ್ವಪದದಲ್ಲಿ ಆ ಎಂಬುದು ಬಂದಿದ್ದು, ಉತ್ತರ ಪದದಲ್ಲಿ ಈ ಕಾರ್ಯಗಳಿದ್ದರೆ ಸಂಧಿಪದ ಎ ಕಾರ ಆಗಿರುತ್ತೆ. ನೆಕ್ಸ್ಟ್ ಪೂರ್ವಪದ ಆ ಆಗಿ ಉ ಆಗಿದ್ದರೆ ಉತ್ತರ ಪದ ಓ ಎಂಬುದು ತಿಳ್ಕೊತೀವಿ. ಆ ಎಂಬುದು ಪೂರ್ವಪದ ಆಗಿ ಉತ್ತರ ಪದ ರು ಆಗಿದ್ದರೆ ಸಂಧಿಪದ ಆರ್ ಎಂಬುದು ಆಗಿರುತ್ತದೆ. ಇಷ್ಟೇ ನಮಗೆ ಗುಣಸಂಧಿ ಅಂದರೆ. ನೀವು ಈಗ ನಾನು ಏನು ಬಾಕ್ಸ್ ಹಾಕ್ತಾ ತೋರಿಸ್ತಾ ಇದ್ದೀನಿ, ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕು. ಪೂರ್ವಪದದಲ್ಲಿ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಬಂದರೆ ಎ ಕಾರ ಆಗುತ್ತೆ, ಆ ಕಾರ್ಯಗಳಿಗೆ ಉ ಕಾರ್ಯಗಳು ಬಂದರೆ ಓ ಕಾರ ಆಗುತ್ತೆ, ಆ ಕಾರ್ಯಗಳಿಗೆ ರು ಕಾರ ಬಂದರೆ ಆರ್ ಎಂಬುದು ಬರುತ್ತದೆ. ಎಕ್ಸಾಂಪಲ್ಗಳು, ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ನರ ಪ್ಲಸ್ ಇಂದ್ರ ನರೇಂದ್ರ. ಆ ಕಾರ್ಯಗಳಿಗೆ ಈ ಕಾರ ಬಂದು ಎ ಕಾರ ಆಗುತ್ತೆ, ನರೇಂದ್ರ. ಇಲ್ಲಿ ನೋಡ್ಕೊಳ್ಳಿ, ನರ ಆಕಾರ, ಇಂದ್ರ ಈ ಕಾರ ಬಂದಾಗಿದೆ, ನಮಗೆ ಎ ಕಾರ ಬಂದೇ ಬರುತ್ತೆ, ನರೇಂದ್ರ. ಇದು ಗುಣಸಂಧಿ. ದೇವ ಪ್ಲಸ್ ಈಶಾ. ಅಕಾರಕ್ಕೆ ಈ ಕಾರ ಬಂದರೆ ಎ ಕಾರ, ದೇವೇಶ. ಮಹಾ ಪ್ಲಸ್ ಈಶ್ವರ, ಮಹೇಶ್ವರ. ಅಕಾರಕ್ಕೆ ಈ ಕಾರ ಬಂದರೆ ಎ ಕಾರ ಆಗುತ್ತೆ, ಸೂರ್ಯ. ಉದಯ, ಸೂರ್ಯೋದಯ. ಅಕಾರಕ್ಕೆ ಉಕಾರ ಸೇರಿ ಓ ಕಾರ ಆಗುತ್ತೆ, ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಅಕಾರಕ್ಕೆ ಉಕಾರ ಆಗಿ ಓ ಕಾರ ಆಗುತ್ತೆ. ರಾಜ ಪ್ಲಸ್ ಉಪಚಾರ, ರಾಜೋಪಚಾರ. ಆಕಾರಕ್ಕೆ ಉಕಾರ ಸೇರಿ ಓ ಕಾರ ಆಗುತ್ತೆ. ದೇವ ಪ್ಲಸ್ ಋಷಿ, ದೇವರ್ಷಿ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಆಕಾರಕ್ಕೆ ಋಕಾರ ಸೇರಿ ಆರ್ ಆಗುತ್ತೆ. ಮಹಾ ಪ್ಲಸ್ ಇಂದ್ರ, ಮಹೇಂದ್ರ. ಗಣ ಪ್ಲಸ್ ಈಶ, ಗಣೇಶ. ಇದರಲ್ಲಿ ಅಕಾರಕ್ಕೆ ಇಕಾರ ಸೇರಿ ಎ ಕಾರ ಆಗಿದೆ, ಗಣೇಶ. ದೇವ ಪ್ಲಸ್ ಇಂದ್ರ, ದೇವೇಂದ್ರ, ಎ. ಧರ್ಮ ಪ್ಲಸ್ ಉಪದೇಶ, ಧರ್ಮೋಪದೇಶ. ರಾಜ ಪ್ಲಸ್ ಈಶ್ವರಿ, ರಾಜೇಶ್ವರಿ. ಸ್ನಾತಕ ಪ್ಲಸ್ ಉತ್ತರ, ಸ್ನಾತಕೋತ್ತರ. ಓಕಾರ ಬಂದಿದೆ ಇಲ್ಲಿ. ಜ್ಞಾನ ಪ್ಲಸ್ ಈಶ್ವರ, ಜ್ಞಾನೇಶ್ವರ.
ವಿಜಯ ಪ್ಲಸ್ ಉತ್ಸವ ವಿಜಯೋತ್ಸವ. ಯ ಆಕಾರಕ್ಕೆ ಊಕಾರ ಸೇರಿ ಓಕಾರ ಆಗಿದೆ. ವಿಜಯೋತ್ಸವ. ಇವಿಷ್ಟು ಪ್ರತಿಯೊಂದು ಗುಣಸಂಧಿಗೆ ಉದಾಹರಣೆಗಳಾಗಿವೆ. ಆಕಾರಕ್ಕೆ ಆಕಾರಗಳ ಆ ಆಕಾರಗಳಿಗೆ ಈ ಕಾರಗಳು ಬಂದರೆ ಏಕಾರ ಅಂತ ಕರಿತೀವಿ. ಊಕಾರಗಳಿಗೆ ಊಕಾರಗಳು ಬಂದರೆ ಓ ಅಂತ ಕರಿತೀವಿ. ಆ ಆಕಾರಗಳಿಗೆ ರು ಬಂದರೆ ಅಂತ ಕರಿತೀವಿ. ಇಲ್ಲ ನಾನೇನು ಬಾಕ್ಸ್ ಆಗಿ ತೋರಿಸೋಣ. ಇದಿಷ್ಟು ಇಂಪಾರ್ಟೆಂಟು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದಿಷ್ಟು ಕಲಿತ್ರೆ ಗುಣಸಂಧಿಯು ತುಂಬ ಸುಲಭವಾಗಿ ತಿಳ್ಕೊಬೋದು. ಇದು ಗುಣಸಂಧಿಗೆ ಉದಾಹರಣೆಗಳಾಗಿವೆ. ಇವಿಷ್ಟು ಸಹ ಒಮ್ಮೆ ಬರೆದು ಕಲೀರಿ. ಮುಂದಿನ ಸಂಧಿಯು ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂದರೆ ಆ ಕಾರಗಳಿಗೆ ಐ ಕಾರಗಳು ಬಂದರೆ ಐ ಕಾರವು, ಆ ಕಾರಗಳ ಮುಂದೆ ಐ ಕಾರಗಳು ಬಂದರೆ ಐ, ಆ ಕಾರಗಳ ಮುಂದೆ ಔ ಕಾರಗಳು ಬಂದರೆ ಔ ಕಾರವು ಆ ಎರಡೂ ಸ್ವರಗಳ ಸ್ಥಳದಲ್ಲಿ ಆದೇಶವಾಗಿ ಬರುತ್ತದೆ. ಅಂದರೆ ಐ ಮತ್ತು ಔ ಅನ್ನುವ ಕಾರವು ಎರಡೂ ಸ್ವರಗಳ ಸ್ಥಳದಲ್ಲಿ ಆದೇಶವಾಗಿ ಬರುವುದನ್ನು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ. ಪೂರ್ವ ಪದ ಉತ್ತರ ಪದ ಎರಡೂ ಸೇರಿ ಸಂಧಿ ಪದ ಆಗುತ್ತೆ. ಆ ಕಾರಗಳಿಗೆ ಐ ಬಂದರೆ ಐ, ಆ ಕಾರಗಳಿಗೆ ಔ ಬಂದರೆ ಔ ಅಷ್ಟೇ. ಇವೆರಡೇ ವೃದ್ಧಿ ಸಂಧಿಯಲ್ಲಿ ನಾವು ತಿಳ್ಕೊಬೇಕು. ಆ ಕಾರಗಳಿಗೆ ಐ ಬಂದರೆ ಐ, ಆ ಕಾರಗಳಿಗೆ ಔ ಬಂದರೆ ಔ. ಈಗ ನೋಡೋಣ ಉದಾಹರಣೆಗಳನ್ನ. ಏಕ ಪ್ಲಸ್ ಏಕ ಏಕೈಕ. ಅಕಾರಕ್ಕೆ ಏಕಾರ ಬಂದರೆ ಐಕಾರ. ಶಿವ ಪ್ಲಸ್ ಐಕ್ಯ. ಅಕಾರಗಳಿಗೆ ಐಕಾರ ಬಂದರೆ ಐ. ವನ ಪ್ಲಸ್ ಔಷಧಿ ವನೌಷಧಿ. ಅಕಾರಕ್ಕೆ ಔಕಾರ ಬಂದರೆ ಔ. ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ. ಅಕಾರಕ್ಕೆ ಔಕಾರ ಬಂದರೆ ಔ. ಮಹಾ ಪ್ಲಸ್ ಔನ್ನತ ಮಹೋನ್ನತ. ಇವುಗಳೆಲ್ಲ ವೃದ್ಧಿ ಸಂಧಿಗೆ ಉದಾಹರಣೆಗಳಾಗಿವೆ. ನೀವು ಈ ಥರ ಆಕಾರಕ್ಕೆ ಏಕಾರ ಬಂದರೆ ಐ, ಅಕಾರಕ್ಕೆ ಓಕಾರ ಬಂದರೆ ಔ ಅಷ್ಟೇ. ಮಹಾ ಪ್ಲಸ್ ಉನ್ನತ ಮಹೋನ್ನತ. ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ. ರಾಜ ಪ್ಲಸ್ ಐಶ್ವರ್ಯ ರಾಜೈಶ್ವರ್ಯ. ವಿದ್ಯಾ ಪ್ಲಸ್ ಏಕಧನ ವಿದ್ಯೈಕಧನ. ಮಹಾ ಪ್ಲಸ್ ಐಶ್ವರ್ಯ. ಆಕಾರಕ್ಕೆ ಐಕಾರ ಅಂದರೆ ಐ ಔ ಮಹೌಷರ. ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ. ಗಂಗಾ ಪ್ಲಸ್ ಓಗ ಗಂಗೋಗ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಮಹಾ ಪ್ಲಸ್ ಔದಾರ್ಯ ಮಹೋದಾರ್ಯ. ಅತುಲ ಪ್ಲಸ್ ಐಶ್ವರ್ಯ ಅತುಲೈಶ್ವರ್ಯ. ಜಲ ಪ್ಲಸ್ ಓಗ ಜಲೌಗ. ಲೋಕ ಪ್ಲಸ್ ಏಕ ಲೋಕೈಕ. ಜ್ಞಾನ ಪ್ಲಸ್ ಐಶ್ವರ್ಯ ಜ್ಞಾನೇಶ್ವರ್ಯ ಜ್ಞಾನೈಶ್ವರ್ಯ. ಇವುಗಳೆಲ್ಲ ನಾವು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿ ತಿಳ್ಕೋಬೇಕು. ಇಲ್ಲಿ ಎರಡೇ ನಮಗೆ ಸಂಬಂಧಪಟ್ಟಿದ್ದು ಕ್ಲೂಗಳು. ಅಕಾರಕ್ಕೆ ಏಕಾರ ಬಂದರೆ ಐಕಾರ. ಅಕಾರಕ್ಕೆ ಏಕಾರ ಬಂದರೆ ಐಕಾರ. ಅಕಾರಕ್ಕೆ ಐಕಾರ ಬಂದರೆ ಐಕಾರವೇ. ಅಕಾರಕ್ಕೆ ಓಕಾರ ಬಂದರೆ ಔ. ಅಕಾರಕ್ಕೆ ಔಕಾರ ಬಂದರೆ ಔ. ಐ ಔ ಔ. ಇವುಗಳು ವೃದ್ಧಿ ಸಂಧಿಯ ಉದಾಹರಣೆಗಳಾಗಿದ್ದು ಅತ್ಯಂತ ಹೆಚ್ಚಿನ ಪ್ರಶ್ನೆಗಳು ಈ ಸಂಧಿಯಲ್ಲೂ ಕೇಳಲ್ಪಟ್ಟಿದೆ. ಪ್ರತಿಯೊಂದು ಉದಾಹರಣೆಗಳು ನೇರವಾಗಿ ಕೇಳಲ್ಪಡುವಂತಹ ಕ್ವಶನ್ ಈ ವೃದ್ಧಿ ಸಂಧಿಯಲ್ಲಿ ಬರುತ್ತದೆ. ದಿವ್ಯೌಷಧ, ಮಹೋನ್ನತ, ಲೋಕ ಏಕವೀರ, ಲೋಕೈಕವೀರ, ತುಂಬ ಉದಾಹರಣೆಗಳು ಕೇಳಿದ್ದಾರೆ ಈ ವೃದ್ಧಿ ಸಂಧಿಯಲ್ಲಿ. ಒಮ್ಮೆ ಬರೆದುಕೊಂಡು ಕಲ್ತ್ಕೊಳ್ಳಿ. ಅಕಾರಕ್ಕೆ ಏಕಾರ ಬಂದರೆ ಐಕಾರ. ಅಕಾರಕ್ಕೆ ಐಕಾರ ಬಂದರೆ ಐಕಾರ. ಅಕಾರಕ್ಕೆ ಓಕಾರ ಬಂದರೆ ಔಕಾರ. ಅಕಾರಕ್ಕೆ ಔ ಎಂಬುದು ಬಂದರೆ ಔಕಾರ. ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ನೀವು ತಿಳ್ಕೊಳ್ಳೇಬೇಕು. ಇದರ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಜಲ ಪ್ಲಸ್ ಓಗ ಜಲೌಗ. ಈ ಥರ ಪ್ರಶ್ನೆಗಳು ತುಂಬ ಕೇಳ್ತಾರೆ. ಓಕೆ ಅಂತಂದರೆ ಅತುಲ ಪ್ಲಸ್ ಐಶ್ವರ್ಯ ಅತುಲೈಶ್ವರ್ಯ. ಇದರಲ್ಲಿ ಅತುಲೈಶ್ವರ್ಯ ಅಂತ ಕೇಳ್ಬಿಟ್ಟು ಅತುಲ ಪ್ಲಸ್ ಐಶ್ವರ್ಯ ಈ ಥರ ಬಿಡಿಸಿ ಕೇಳಬಹುದು. ಜಲ ಪ್ಲಸ್ ಓಗ ಈ ಥರ ಬಿಡಿಸಿ ಬರೆಯೋದನ್ನು ಸಹ ನೀವು ತಿಳ್ಕೊಂಡಿರಬೇಕು. ಹಾಗಾದರೆ ಮಾತ್ರ ನಮಗೆ ಬೇಗ ಯಾವ ಸಂಧಿ ಎಂಬುದನ್ನು ತಿಳ್ಕೊಬೋದಿಲ್ಲಿ.
ಗಂಗಾ ಪ್ಲಸ್ ಹೋಗ ಗಂಗೋಗ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಗಂಗೋಗ ಹೇಗೆ ಬಿಡಿಸ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮುಂದಿನ ಸಂಧಿಗೆ ನಾವು ಹೋಗೋಣ. ಮುಂದಿನ ಸಂಧಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಒಮ್ಮೆ ಬರ್ಕೊಂಡು ತಿಳ್ಕೊಳ್ಳಿ ಎಲ್ಲರೂ ತಪ್ಪಿದ್ದೆ. ಮುಂದಿನ ಸಂಧಿ ಎಂಡ್ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ಸ್ವರ ಸಂಧಿ ಎಂದೇ ಕರೆಯುತ್ತೇವೆ ಎಂಡ್ ಸಂಧಿ. ಎಂಡ್ ಸಂಧಿ ಹಾಗೂ ಅದರ ಉದಾಹರಣೆಗಳನ್ನ ನೋಡಿ. ಎಂಡ್ ಸಂಧಿ ಎಂದರೆ ಈ ಕಾರಗಳಿಗೆ ಊ ರು ಕಾರಗಳ ಮುಂದೆ ನೋಡ್ಕೊಳ್ಳಿ. ಈ ಕಾರಗಳು ಊ ಕಾರಗಳು ರು ಕಾರಗಳ ಮುಂದೆ ಸವರ್ಣಗಳಲ್ಲದ ಸ್ವರಗಳು, ಅಂದರೆ ಒಂದೇ ಜಾತಿಯ ಸ್ವರಗಳಲ್ಲ. ಈ ಕಾರಗಳಿಗೆ ಬೇರೆ ಸ್ವರ ಬರುತ್ತೆ, ಊ ಕಾರಗಳಿಗೆ ಬೇರೆ, ರು ಕಾರಗಳ ಮುಂದೆ ಬೇರೆ ಸ್ವರ ಬಂದರೆ ಈ ಕಾರಗಳ ಸ್ಥಳದಲ್ಲಿ ಯಾ ಕಾರವು, ಊ ಸ್ಥಳಗಳಲ್ಲಿ ವಾ ಕಾರವು, ರು ಸ್ಥಳದಲ್ಲಿ ಋ ಕಾರವು ಆದೇಶವಾಗಿ ಬರ್ತದೆ. ನೋಡ್ಕೊಳ್ಳಿ, ನಾನು ಏನು ಪದ ಬರ್ತೀನಿ, ಯಕಾರ, ವಕಾರ, ಋಕಾರ, ಇವು ಮೂರು ಬರ್ತಾ ಹೋಗುತ್ತೆ. ಅವುಗಳನ್ನ ನಾವು ಎಂಡ್ ಸಂಧಿ ಎಂದು ಕರೆಯುತ್ತೇವೆ. ಉತ್ತರ ಪದದಲ್ಲಿ ಈ ಕಾರಗಳಿದ್ದು, ಪೂರ್ವ ಪದದಲ್ಲಿ ಈ ಕಾರಗಳಿದ್ದು, ಉತ್ತರ ಪದದಲ್ಲಿ ಆ ಅಥವಾ ಊ ಕಾರಗಳಿದೆ, ಯ ಕಾರ ಬರುತ್ತೆ. ಪೂರ್ವದಲ್ಲಿ ಊ, ಉತ್ತರ ಪದದಲ್ಲಿ ಆ ಈ ಎಂಬುದು ಇದ್ದರೆ ವು ಕಾರ ಬರುತ್ತದೆ. ಪೂರ್ವ ಪದ ರು ಆಗಿದ್ದು, ಉತ್ತರ ಪದ ಆ ಈ ಉ ಆಗಿದ್ರೆ ಇದು ಋ ಕಾರ ಆಗಿರುತ್ತೆ. ಇಲ್ಲಿ ನಾವು ಉತ್ತರಗಳನ್ನ ತಿಳ್ಕೋಬಹುದು. ಅತಿ ಪ್ಲಸ್ ಅಲ್ಪ, ಅತ್ಯಲ್ಪ. ಈ ಕಾರಗಳಿಗೆ ಅತಿ ಈ ಕಾರ, ಅಲ್ಪ ಆಕಾರ, ಅತ್ಯಲ್ಪ ಇಲ್ಲಿ ಯಾಕಾರ ಬಂದಿದೆ. ನೆಕ್ಸ್ಟ್ ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ಊ ಕಾರಗಳಿಗೆ ಆಕಾರ ಬಂದಾಗ ಗುರುವಾಜ್ಞೆ ಎಂಬುದನ್ನು ವಕಾರ ಬಂದಿದೆ. ಇಲ್ಲಿ ಸಂಧಿಪದ ತಿಳ್ಕೋಬೇಕು. ಮಾತೃ ಪ್ಲಸ್ ಅಂಶ, ಮಾತ್ರಾಂಶ. ಋಕಾರಕ್ಕೆ ಆಕಾರ ಬಂದರೆ ರಕಾರ ಆಗುತ್ತೆ. ಸಂಧಿಪದದಲ್ಲಿ ರಾ ಬಂದರೆ ನಾವು ಎಂಡ್ ಸಂಧಿಗೆ ಉದಾಹರಣೆ ಎಂದು ತಿಳಿದುಕೊಳ್ಬಹುದು. ಪಿತ್ರಾರ್ಜಿತ, ಪಿತ್ರ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ಋಕಾರಗಳಿಗೆ ಆಕಾರ ಬಂದಿದೆ ನೋಡಿ, ಋಕಾರಗಳಿಗೆ ಆಕಾರ ಬಂದರೆ ರ ಆಗಿರುತ್ತೆ. ಅದಕ್ಕೆ ತುಂಬ ಉದಾಹರಣೆ ಕೊಟ್ಟಿದ್ದಾರೆ. ಇತಿ, ಈ ಕಾರಗಳಿಗೆ ಆದಿ ಆಕಾರಗಳು ಬಂದಾಗ ನಮಗೆ ಯಕಾರ ಆಗುತ್ತೆ. ಇತ್ಯಾದಿ. ಈ ಥರ ನಾವು ಬಿಡಿಸ್ಕೋಬೇಕಾಗುತ್ತೆ. ಅವಾಗಲೇ ನಮಗೆ ಯಾವ ಸಂಧಿಗೆ ಯಾವ ಉದಾಹರಣೆ ಎಂದು ತಿಳ್ಕೊಬೋದು. ಗತಿ ಪ್ಲಸ್ ಅಂತರ, ಗತ್ಯಂತರ. ಯಕಾರ ಬಂದಿದೆ, ಗತ್ಯಂತರ. ಆದಿ ಪ್ಲಸ್ ಆತ್ಮ, ಆಧ್ಯಾತ್ಮ. ಯಾ. ಮನು ಪ್ಲಸ್ ಅಂತರ, ಮನ್ವಂತರ. ವ. ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ. ಯು. ನದಿ ಪ್ಲಸ್ ಉದಕ, ನದ್ಯುದಕ. ಇಲ್ಲಿ ನೋಡ್ಬೋದು, ನದಿ ಪ್ಲಸ್ ಉದಕ, ನದಿ ಪ್ಲಸ್ ಉದಕ, ನದ್ಯುದಕ. ಯು ಯಕಾರ ಬಂದಿದೆ. ಪಿತೃ ಪ್ಲಸ್ ಆಜ್ಞೆ, ಪಿತ್ರಾಜ್ಞೆ. ಪಿತ್ರಾಜ್ಞೆ. ಅತಿ ಪ್ಲಸ್ ಅವಸರ, ಅತ್ಯಾವಸಾರ. ಯಕಾರ. ಅತಿ ಪ್ಲಸ್ ಆಶೆ, ಅತ್ಯಾಶೆ. ಯಾ. ಅತಿ ಪ್ಲಸ್ ಉಗ್ರ, ಅತ್ಯುಗ್ರ. ಯಕಾರ. ಇವುಗಳೆಲ್ಲ ಯಕಾರಗಳು. ಹಾಗೆ ರಕಾರಗಳು, ವಾಕಾರಗಳು ಬಂದರೆ ಮೂರೇ ಪದಗಳು ಯಕಾರ, ವಕಾರ, ರಕಾರ. ಯಕಾರ, ವಕಾರ, ರಕಾರಗಳು ನಮಗೆ ಎಲ್ಲಿ ಬಂದು ಸೇರ್ಪಡೆ ಆಗ್ತಾವೋ ಸಂಧಿಪದದಲ್ಲಿ ಅವುಗಳನ್ನೆಲ್ಲ ನಾವು ಎಂಡ್ ಸಂಧಿ ಎಂದು ಕರೀತೇವೆ. ಸಂಧಿಪದದಲ್ಲಿ ಯಾವುದೆಲ್ಲ ಯಕಾರ, ವಾಕಾರ, ರಕಾರ ಬಂದಿರ್ತಾವೋ ಅವುಗಳೆಲ್ಲ ನಾವು ಎಂಡ್ ಸಂಧಿಗೆ ಉದಾಹರಣೆಗಳಾಗಿ ತಿಳ್ಕೊಬೋದು. ಈ ಉದಾಹರಣೆಗಳನ್ನು ನಾವು ಬಿಡಿಸಿ ಬರ್ಕೊಂಡಾಗ ಮಾತ್ರ ತಲೆ ಒಳಗೆ ಹೋಗುತ್ತೆ. ಇಲ್ಲ ಅಂದರೆ ನಮಗೆ ಏನೇ ಕೊಟ್ಟರು ಎಂಡ್ ಸಂಧಿ ಹಾಗೂ ಬೇರೆ ಸಂಧಿಗಳಲ್ಲಿ ಮಿಕ್ಸಪ್ ಆಗಿ ತುಂಬಾ ಇರಿಟೇಟ್ ಆಗುತ್ತೆ ಮೈಂಡಲ್ಲಿ. ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳಕ್ಕಾಗಲ್ಲ. ಬಿಡಿಸಬಾರ್ದಾಗ ಯಕಾರ, ವಕಾರ, ರಕಾರ ಈ ಮೂರು ಪದಗಳು ಸಂಧಿ ಪದಗಳಲ್ಲಿ ಬಂದ ಸೇರ್ಪಡೆಯಾಗಿದ್ದರೆ ಅವುಗಳನ್ನ ನಾವು ಎಂಡ್ ಸಂಧಿ ಎಂದು ಕರೆಯುತ್ತೇವೆ. ಇನ್ನೊಮ್ಮೆ ಹೇಳ್ತೇನೆ, ಈ ಕಾರ್ಯಗಳು, ಊ ಕಾರ್ಯಗಳು, ರು ಕಾರ್ಯಗಳ ಮುಂದೆ ಆ ಬಂದರೆ ಯ, ಊ ಪದಗಳು ಬಂದರೆ ವ,
ಋ ಕರೆಗಳ ಮುಂದೆ ಈ ಪದಗಳ ಸ್ವರಗಳು ಬಂದರೆ ರ. ಈ ಮೂರು ನಮಗೆ ಇಂಪಾರ್ಟೆಂಟ್. ಯಕಾರ, ವಕಾರ, ರಕಾರ ಇವುಗಳು ತುಂಬ ಮುಖ್ಯವಾದಂಥದ್ದು. ಮುಂದಿನ ಸಂಧಿಗೆ ಹೋಗೋಣ. ಸಂಸ್ಕೃತ ಸಂಧಿಯಲ್ಲಿ ಮುಂದಿನ ಸಂಧಿಯು ಜಸ್ತ್ವ ಸಂಧಿ. ಜಸ್ತ್ವ ಸಂಧಿಯಾಗಿದ್ದು, ಜಸ್ತ್ವ ಸಂಧಿ ಅಂದರೆ ತಿಳ್ಕೊಳ್ಳೋಣ. ಈ ಪದಗಳನ್ನ ಎಂಟು ಸಂಧಿಯ ಉದಾಹರಣೆಗಳನ್ನ ಒಮ್ಮೆ ಬರ್ಕೊಂಡು ತಿದ್ಕೊಂಡು ಬಿಡಿಸಿ ಬರ್ಕೊಳ್ಳಿ. ಮುಂದಿನ ಸಂಧಿಯು ಜಸ್ತ್ವ ಸಂಧಿ. ಜಸ್ತ್ವ ಎಂದರೇನು? ತುಂಬ ಸುಲಭವಾಗಿ ತಿಳ್ಕೊಳ್ಳೋಣ. ಜಸ್ತ್ವ ಸಂಧಿ ಅಂದರೆ ಪೂರ್ವ ಪದದ ಕೊನೆಯ ವರ್ಗದಲ್ಲಿ ಅಥವಾ ಪೂರ್ವ ಪದದ ಕೊನೆಯ ವರ್ಗದ ಪ್ರಥಮ ಅಕ್ಷರಗಳಾದ ಕಚಾಟ ತಾಪ ವ್ಯಂಜನಗಳಿಗೆ ಉತ್ತರ ಪದದ ಮೊದಲನೇ ಯಾವ ಅಕ್ಷರ ಬಂದರೂ ಅದೇ ವರ್ಗದ ಮೂರನೇ ಅಕ್ಷರಗಳಾದ ಗ ಜ ಡ ದ ಬ ವ್ಯಂಜನಗಳಿಗೆ ಕ್ರಮವಾಗಿ ಆದೇಶವಾಗಿರುತ್ತದೆ. ಅಂದರೆ ಕಾಚಾಟ ತಬಗಳಿಗೆ ಗ ಜ ಡ ದ ಬಗಳು ವ್ಯಂಜನವಾಗಿ ಕ್ರಮವಾಗಿ ಆದೇಶವಾಗಿ ಬಂದರೆ ಅವುಗಳನ್ನೆಲ್ಲ ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ಹೇಳ್ತೇನೆ. ಪೂರ್ವ ಪದದ ಕೊನೆಯಲ್ಲಿ, ಪೂರ್ವ ಅಂದರೆ ಇದು, ಪೂರ್ವ ಪದದ ಕೊನೆಯಲ್ಲಿ ಕ ಚಟ ತಪಗಳಿಗೆ ಗ ಜ ಡ ದ ಬಗಳು, ಈ ಪದಗಳು ಗ ಜ ಡ ದ ಬಗಳು ಉತ್ತರ ಪದದ ಮೊದಲನೇ ಅಕ್ಷರಗಳಲ್ಲಿ ಬಂದರೆ ಕ ಬದಲು ಗ ಬರಿತೀವಿ. ಕ ಬದಲು ಗ. ವಾಗ್ದೇವಿ ಅಂದರೆ ವಾಗ್ದೇವಿ, ಕ ಬದಲು ಗ ಬರೆದಿದ್ದೀವಿ. ಅಜ್ ಪ್ಲಸ್ ಅಂತ ಅಜಂತ, ಚ ಬದಲು ಜ. ಇವುಗಳೆಲ್ಲ ಜಸ್ತ್ವ ಸಂಧಿಗೆ ಉದಾಹರಣೆಗಳು. ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಇದು ತುಂಬ ಮುಖ್ಯವಾದಂತಹ ಸಂಧಿಯೂ ಆಗಿದ್ದು. ನೆಕ್ಸ್ಟ್ ಷಟ್ ಪ್ಲಸ್ ಆನನ, ಷಡಾನನ. ಟ ಬದಲು ಡ ಬಂದಿದೆ, ಷಡಾನನ. ಸತ್ ಪ್ಲಸ್ ಭಾವನೆ, ಸದ್ಭಾವನೆ. ತಗಿಂತ ತ ದೊಡ್ಡದು, ದ, ಸದ್ಭಾವನೆ. ಅಪ್ ಪ್ಲಸ್ ಜ, ಅಬ್ಜ. ಪ ಬದಲು ಬ, ಅಬ್ಜ. ಇವುಗಳ ಜಸ್ತ್ವ ಸಂಧಿಗೆ ಉದಾಹರಣೆಗಳು. ಇನ್ನು ಹಲವಾರು ಉದಾಹರಣೆಗಳು ಕೆಳಗಿದೆ, ನೋಡೋಣ. ಮುಂದೊಂದು ವಾಕ್ ಪ್ಲಸ್ ಈಶ, ವಾಗೀಶ. ವಾಕ್ ಪ್ಲಸ್ ಈಶ, ವಾಗೀಶ. ಜಗತ್ ಪ್ಲಸ್ ಅಂಬ, ಜಗದಂಬ. ಈ ಉದಾಹರಣೆಗಳನ್ನೆಲ್ಲ ನೀವು ಒಂದ್ಸಲ ಓದಿ ತಿಳ್ಕೊಂಡು ಬರ್ಕೊಂಡ್ರೆ ತುಂಬ ಸುಲಭವಾಗಿ ಬರಿಬೋದು ಎಕ್ಸಾಮ್ಗಳಲ್ಲಿ. ವಾಕ್ ಪ್ಲಸ್ ದಾನ, ವಾಗ್ದಾನ. ಋತ್ ಪ್ಲಸ್ ರೋಗ, ಹೃದ್ರೋಗ. ಹತ್ ಪ್ಲಸ್ ಉದ್ದೇಶ, ಸದುದ್ದೇಶ. ಋಗ್ ಪ್ಲಸ್ ವೇದ, ಋಗ್ವೇದ. ಸತ್ ಪ್ಲಸ್ ವಿದ್ಯೆ, ಸದ್ವಿದ್ಯೆ. ತತ್ ಪ್ಲಸ್ ಏಕಚಿತ್, ತದೇಕಚಿತ್. ದಿಕ್ ಪ್ಲಸ್ ವಿಜಯ, ದಿಗ್ವಿಜಯ. ಭಗವತ್ ಪ್ಲಸ್ ಗೀತೆ, ಭಗವದ್ಗೀತೆ. ತ ಬದಲು ಗ ಬಂದಿದೆ. ಬತ್ ಪ್ಲಸ್ ಚಿತ್ ಪ್ಲಸ್ ಆನಂದ, ಚಿದಾನಂದ. ದಿಕ್ ಪ್ಲಸ್ ಅಂತ, ದಿಗಂತ. ಹತ್ ಪ್ಲಸ್ ಆನಂದ, ಸದಾನಂದ. ಸತ್ ಪ್ಲಸ್ ಗತಿ, ಸದ್ಗತಿ. ಆಪತ್ ಪ್ಲಸ್ ಬಾಂಧವ, ಆಪತ್ ಬಾಂಧವ. ಬೃಹತ್ ಪ್ಲಸ್ ಆಕಾರ, ಬೃಹದಾಕಾರ. ಆಪತ್ ಪ್ಲಸ್ ಬಂಧು, ಆಪತ್ ಬಂಧು. ಬಲವತ್ ಪ್ಲಸ್ ವಿರೋಧ, ಬಲವದ್ವಿರೋಧ. ಇವುಗಳೆಲ್ಲ ನಾವು ಜಸ್ತ್ವ ಸಂಧಿಗಳಿಗೆ ಉದಾಹರಣೆಗಳಿಗೆ. ಪ್ರತಿಯೊಂದು ಸಂಧಿಗಳು ಮುಖ್ಯವಾದವು. ಅದರಲ್ಲಿಯೂ ಜಸ್ತ್ವ ಸಂಧಿಗಳು ಅಂದರೆ ಸಂಸ್ಕೃತ ಸಂಧಿಗಳು, ಇವುಗಳು ಕಲಿಯುವಂತಹದ್ದು ಕಷ್ಟ ಇರ್ತದೆ. ಹಾಗಾಗಿ ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀವಿ, ತಿಳ್ಕೊಳ್ಳಿ. ಇವುಗಳನ್ನೆಲ್ಲ ನೀವು ಬರೆದು ಕಲಿತ್ರೆ ಖಂಡಿತವಾಗ್ಲೂ ಯು ಕ್ಯಾನ್ ಗೆಟ್ ಎ ಗುಡ್ ಸ್ಕೋರ್. ಕಗಳಿಗೆ ಕಾಚಾಟ ತಪಗಳಿಗೆ ಗ ಜ ಡ ದ ಬಗಳು ವ್ಯಂಜನವಾಗಿ ಕ್ರಮವಾಗಿ ಆದೇಶವಾಗಿ ಬರತಕ್ಕಂಥದ್ದು. ತುಂಬ ಸುಲಭ. ಕಾಚಾಟ ತಪಗಳಿಗೆ ಗ ಜ ಡ ದ ಬಗಳು ವ್ಯಂಜನಗಳು ಕ್ರಮವಾಗಿ ಆದೇಶವಾಗಿ ಬರ್ತಕ್ಕಂಥದ್ದೇ ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಅಂತಂದರೆ ನಾವು ನೋಡ್ಕೊಂಡ್ವಿ. ಪೂರ್ವ ಪದದ ಕೊನೆಯ ವರ್ಗದ ಪ್ರಥಮ ಅಕ್ಷರಗಳಾದ, ಪೂರ್ವ ಪದದ ಕೊನೆ ಅಂದರೆ ಇವು ಕೊನೆಯ ಅಕ್ಷರಗಳು. ಕಾಚಾಟ ತಪಗಳಿಗೆ ಪೂರ್ವ ಪದದ ಕೊನೆಯ ಅಕ್ಷರಗಳು, ಕಾಚಾಟ ತಪಗಳಿಗೆ ಅಥವಾ ವ್ಯಂಜನಗಳಿಗೆ ಉತ್ತರ ಪದದ ಮೊದಲಿನ ಯಾವ ಅಕ್ಷರ ಬಂದರೂ ಉತ್ತರ ಪದದ ಮೊದಲನೇ ಅಕ್ಷರ ಗ ಜ ಡ ದ ಬ
ಇವುಗಳು ಗ ಜ ಡ ದ ಬಗಳು ವ್ಯಂಜನವಾಗಿ ಕ್ರಮವಾಗಿ ಬಂದರೆ ಅದನ್ನು ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ. ಆ ಜಸ್ತ್ವ ಸಂಧಿಗೆ ಹಲವಾರು ಉದಾಹರಣೆಗಳು ಕೊಟ್ಟಿದ್ದೀವಿ. ಇವುಗಳೆಲ್ಲ ತುಂಬ ಮುಖ್ಯವಾದಂತಹ ಉದಾಹರಣೆಗಳಾಗಿವೆ. ಮುಂದಿನ ಸಂಧಿಯಾಗಿ ಸಂಸ್ಕೃತ ಸಂಧಿಯಲ್ಲಿ ಮುಂದಿನ ಸಂಧಿಯಾಗಿ ಚುತ್ವ ಸಂಧಿ. ಚುತ್ವ ಸಂಧಿ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಚುತ್ವ ಸಂಧಿ ಎಂದರೆ ಪೂರ್ವಪದದ ಕೊನೆಯಲ್ಲಿ ಸಕಾರ ಬಂದಿರ್ತದೆ ಮತ್ತು ತ ವರ್ಗಾಕ್ಷರಗಳ ಮುಂದೆ ಸಕಾರ. ಪೂರ್ವಪದದ ಕೊನೆಯಲ್ಲಿ ಸ ಎಲ್ಲದೂ ಸಹ ಸಕಾರಗಳು ಬಂದಿರಬೇಕು ಪೂರ್ವಪದದ ಕೊನೆಯಲ್ಲಿ. ಮತ್ತು ತ ವರ್ಗಾಕ್ಷರಗಳ ಮುಂದೆ ಶಕಾರ, ತ ಬದಲು ಶಕಾರಗಳು ಮತ್ತು ಚ ವರ್ಗಾಕ್ಷರಗಳು ಬಂದರೆ ಸಕಾರಗಳ ಮುಂದೆ ತ, ಸ ಅಂದರೆ ತ, ಶ ಅಂದರೆ ಚ. ಇವುಗಳು ವರ್ಗಾಕ್ಷರಗಳು ಬಂದರೆ ಸಕಾರಕ್ಕೆ ಶಕಾರವು, ತಕಾರ ವರ್ಗಗಳಿಗೆ ಚಕಾರ ವರ್ಗಗಳು, ಸಾಗೆ ಶ, ತಾಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಚುತ್ವ ಸಂಧಿ ಎಂದು ಕರೀತೇವೆ. ತುಂಬ ಸುಲಭವಾಗಿ ತಿಳ್ಕೊಬೋದು. ಸಕಾರಕ್ಕೆ ಶಕಾರ, ಸ ಎಂಬುದು ಬಂದು ಶ ಎಂದು ಕರೆಯುತ್ತೇವೆ. ಹಾಗೂ ಸಕಾರಕ್ಕೆ ಶಕಾರ ಬಂದರೆ ತಕಾರಕ್ಕೆ ಚಕಾರ, ತಾ ಬದಲು ಚ ಎಂಬುದನ್ನು ಉಪಯೋಗಿಸ್ತಾ ಹೋಗಬೇಕು. ಅದನ್ನು ಚುತ್ವ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಮನಸ್ ಪ್ಲಸ್ ಮನಃಶುದ್ಧಿ ನೋಡ್ಕೋಬೋದು. ಸಕಾರ ಲಾಸ್ಟು, ಶುದ್ಧಿ, ಮನಃಶುದ್ಧಿ ಶಾಕಾರ ಬಂದಿದೆ, ಸಕಾರಕ್ಕೆ ಶಕಾರ ಬಂದಿದೆ. ಸಂಧಿ ಪದದಲ್ಲಿ ಸಕಾರ ಬಂದಿದೆ. ಯಶಸ್ ಸಕಾರಕ್ಕೆ ಚಂದ್ರ ಇದೆ, ಅದಕ್ಕೆ ಹರಿಶ್ಚಂದ್ರ ಶಕಾರ ಬಂದಿದೆ. ಸತ್ ಪ್ಲಸ್ ಚಿತ್ರ ಸಚ್ಚಿತ್ರ ಚಕಾರ ಎಂಬುದು ಬಂದಿದೆ. ನೆಕ್ಸ್ಟ್ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ. ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ. ಸ ಬದಲು ಶ. ಮನಸ್ ಪ್ಲಸ್ ಚಂಚಲ ಸಕಾರಕ್ಕೆ ಶಕಾರ ಬರುತ್ತೆ, ಇದು ಶಕಾರ ಮನಶ್ಚಂಚಲ. ಸತ್ ಪ್ಲಸ್ ಜನ ಸಜ್ಜನ, ತಾ ಬದಲು ಜ ಸಜ್ಜನ. ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ತಪಸ್ ಪ್ಲಸ್ ಶಾಂತಿ ತಪಶಾಂತಿ. ಸತ್ ಪ್ಲಸ್ ಚರಿತ್ರೆ ಸಚ್ಚಾರಿತ್ರ. ಜಗತ್ ಪ್ಲಸ್ ಜನನಿ ಜಗಜ್ಜಗನಿ. ಚಲತ್ ಪ್ಲಸ್ ಚಿತ್ರ ಚಲಚಿತ್ರ. ಶರತ್ ಪ್ಲಸ್ ಚಂದ್ರ ಶರಚ್ಚಂದ್ರ. ಜಗತ್ ಪ್ಲಸ್ ಜೀವನ ಜಗಜ್ಜೀವನ. ಇವುಗಳೆಲ್ಲ ನಾವು ಈ ಸಂಧಿಗಳಲ್ಲಿ ತಿಳ್ಕೋಬೇಕಾಗುತ್ತೆ. ಚುತ್ವ ಸಂಧಿಗಳಲ್ಲಿ ಸಕಾರಕ್ಕೆ ಶಕಾರಗಳು, ಸಕಾರಕ್ಕೆ ತಕಾರ ವರ್ಗಾಕ್ಷರಗಳ ಮುಂದೆ ಶಕಾರ ಬಂತೆ ಮತ್ತು ತಕಾರಗಳಿಗೆ ಚಕಾರ ಬರುತ್ತೆ. ಇದಿಷ್ಟೇ ತಿಳ್ಕೋಬೇಕಾಗಿರೋದು ನಾವು. ಸಕಾರಕ್ಕೆ ಶಕಾರ, ತಕಾರಕ್ಕೆ ಚಕಾರ ವರ್ಗಾಕ್ಷರಗಳು ಆದೇಶವಾಗಿ ಬರ್ತಕ್ಕಂಥದ್ದು. ಇವಷ್ಟೇ ಉದಾಹರಣೆಗಳನ್ನ ನಾವು ತಿಳ್ಕೊತಾ ಹೋದರೆ ಸಾಕು. ಮನಃಶುದ್ಧಿ, ಯಶ್ಚಂದ್ರ, ಸಚಿತ್ರ, ಬೃಹತ್ ಛತ್ರ, ಮನಃಶಾಂತಿ, ಮನಶ್ಚಂಚಲ, ಸಜ್ಜನ, ಜಗಜ್ಯೋತಿ, ತಪಶಾಂತಿ, ಸಚ್ಚಾರಿತ್ರ, ಜಗಜ್ಜನನಿ, ಚಲಚಿತ್ರ, ಶರತ್ಚಂದ್ರ ಹಾಗೂ ಜಗಜ್ಜೀವನ. ಇವುಗಳಷ್ಟನ್ನು ಸಹ ನಾವು ಪಾಯಿಂಟ್ ಮಾಡಿ ಬರ್ಕೋಬೇಕಾಗುತ್ತೆ. ಇದು ಚುತ್ವ ಸಂಧಿಗಳಿಗೆ ಉದಾಹರಣೆ. ಯಾವುದೇ ಪದ ಕೊಟ್ಟರು ನೀವು ಇದನ್ನು ಸುಲಭವಾಗಿ ಬರುವುದು. ಸಕಾರಕ್ಕೆ ಶಕಾರ ಬರುತ್ತೆ, ಸಕಾರಕ್ಕೆ ಶಕಾರಗಳು ಬಂದಿರ್ತವೆ. ತಕಾರಕ್ಕೆ ಚಕಾರಗಳು ಬಂದರೆ ತಾ ಬದಲು ಚ ಬರುತ್ತೆ, ಸ ಬದಲು ಶ ಬರುತ್ತೆ. ಇವುಗಳೆಲ್ಲವೂ ನಾವು ಚುತ್ವ ಸಂಧಿಗಳಿಗೆ ಉದಾಹರಣೆಗಳಾಗಿ ನೋಡ್ಕೋಬೋದು. ಈ ಉದಾಹರಣೆಗಳನ್ನ ನಾವು ಬಿಡಿಸಿ ಬರ್ಕೋಬೇಕು. ಪೂರ್ವಪದ ಹಾಗೂ ಉತ್ತರ ಪದ ಎಂದು. ಅದರಲ್ಲಿ ಸಂಧಿ ಪದದಲ್ಲಿ ನಮಗೆ ಶಕಾರ ತಪ್ಪಿದರೆ ಚಕಾರಗಳು, ಸಂಧಿ ಪದದಲ್ಲಿ ಇಲ್ಲಿ ಚಕಾರ ಶಕಾರಗಳು ಯಾವುದು ಬರ್ತಾವೋ ಅವುಗಳೆಲ್ಲ ನಾವು ಚುತ್ವ ಸಂಧಿ ಎಂದು ತಿಳಿದುಕೊಳ್ಬೋದು. ಈ ಚುತ್ವ ಸಂಧಿ ಎಂದರನ್ನು ತಿಳ್ಕೊಂಡಿದ್ದೀರಾ? ಮುಂದಿನ ಒಂದು ಸಂಧಿಯು ಅನುನಾಸಿಕ ಸಂಧಿ. ಇದು ಸಂಸ್ಕೃತ ವ್ಯಂಜನ ಸಂಧಿಗಳು.
ಯಾವೆಲ್ಲ ಎಂದರೆ ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳಾಗಿವೆ. ಇವುಗಳು ಸಂಸ್ಕೃತದಲ್ಲಿ ವ್ಯಂಜನಗಳು. ಸವರ್ಣದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಇವುಗಳೆಲ್ಲ ಸಂಸ್ಕೃತ ಸ್ವರ ಸಂಧಿಗಳು. ಇವುಗಳನ್ನ ತಿಳ್ಕೊಂಡಿರಬೇಕು. ಮುಂದಿನ ಸಂಧಿಯು ಅನುನಾಸಿಕ ಸಂಧಿಯಾಗಿದ್ದು ಅದು ಸಂಸ್ಕೃತ ವ್ಯಂಜನ ಸಂಧಿಯಾಗಿದ್ದು ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ವ್ಯಾಕರಣಾಂಶಗಳಲ್ಲಿ ಸಂಸ್ಕೃತ ಸಂಧಿಗಳು ಹಾಗೂ ಕನ್ನಡ ಸಂಧಿಗಳ ವಿವರಣೆಗಳಾಗಿದ್ದು ಇವುಗಳ ಬಗ್ಗೆ ನೀವು ಈ ವ್ಯಾಕರಣಾಂಶಗಳಲ್ಲಿ ತಿಳಿದುಕೊಂಡಿದ್ದೀರಾ. ಧನ್ಯವಾದಗಳು. ಮುಂದಿನ ಸಂಧಿ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಅಂದರೆ ಏನು? ಪೂರ್ವಪದದ ಕೊನೆಯ ಪ್ರಥಮ ಅಕ್ಷರಗಳು, ಪೂರ್ವಪದದ ಕೊನೆಯಲ್ಲಿ ಅಥವಾ ಕೊನೆಯ ವರ್ಗದ ಪ್ರಥಮ ಅಕ್ಷರಗಳಾದ ಕಚಟ ತಪಗಳು ಇವುಗಳ ಮುಂದೆ ಉತ್ತರ ಪದದ ಆದಿಯಲ್ಲಿ ಯಾವುದೇ ಅನುನಾಸಿಕ ವ್ಯಂಜನ, ಅನುನಾಸಿಕ ಸಂಧಿ ಅಂದ್ರೇ ಅದು ಅನುನಾಸಿಕ ವ್ಯಂಜನಗಳು ಬಂದರೆ ಅದೇ ವರ್ಗದ ಅನುನಾಸಿಕಗಳಾದ ಐ, ಓ, ನ, ಮಗಳು ಆದೇಶವಾಗಿ ಬಂದರೆ ಅವುಗಳನ್ನ ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ನೋಡ್ರಿ, ಪೂರ್ವಪದದ ಕೊನೆಯ ವರ್ಗದ ಪ್ರಥಮ ಅಕ್ಷರಗಳು, ಪೂರ್ವಪದದ ಕೊನೆಯಲ್ಲಿ ಕಚಟ ತಪಗಳಿಗೆ ಉತ್ತರ ಪದದ ಮುಂಚೆ ಮೊದಲನೇ ಅಕ್ಷರ, ಉತ್ತರ ಪದದ ಮೊದಲನೇ ಅಕ್ಷರ, ಪೂರ್ವಪದದ ಕೊನೆಯಲ್ಲಿ ಕಚಟ ತಪಗಳಿಗೆ ಉತ್ತರ ಪದದ ಮೊದಲನೇ ಅಕ್ಷರ ನ, ಈ, ನ, ಮಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಇದರಲ್ಲಿ ಒತ್ತಕ್ಷರಗಳು ಅಂದರೆ ಅದರ ಮ ಒತ್ತಕ್ಷರ, ನ ಒತ್ತಕ್ಷರ ಇವುಗಳನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಅನುನಾಸಿಕಗಳು ಇಲ್ಲಿ ಆದೇಶವಾಗಿ ಬಂದಿರತಕ್ಕಂಥದ್ದು. ಉದಾಹರಣೆಗಳನ್ನ ನೋಡೋಣ. ವಾಕ್ ಪ್ಲಸ್ ಮಯ, ವಾಕ್ ಪ್ಲಸ್ ಮಯ ಪೂರ್ವಪದದ ಕೊನೆಯಲ್ಲಿ ಕ ಬಂದಿರುತ್ತೆ, ಉತ್ತರ ಪದದ ಮೊದಲನೇ ಅಕ್ಷರ ಮ ಬಂದಿರುತ್ತೆ. ಇಲ್ಲಿ ತಿಳ್ಕೊಬೋದು. ಕಚಟ ತಪಗಳಿಗೆ ಜ್ಞ, ಈ, ನ, ಮಗಳು ಬರ್ತವೆ. ಇವುಗಳನ್ನು ವಾಗ್ಮೇಯ, ವಾಕ್ ಪ್ಲಸ್ ಮಯ ವಾಗ್ಮಯ. ಕ ಪ್ಲಸ್ ಮಾಗೆ ಜ ಬರ್ತದೆ, ಜ್ಞ ಎಂಬುದನ್ನು ತಿಳ್ಕೊಬೇಕು. ಸತ್ ಪ್ಲಸ್ ಮಾನ ಸನ್ಮಾನ, ತ ಪ್ಲಸ್ ಮಾಗೆ ನ, ಷಟ್ ಪ್ಲಸ್ ಮಾಸ ಷಣ್ಮಾಸ, ಟ ಪ್ಲಸ್ ಮ ನ, ಚಿತ್ ಪ್ಲಸ್ ಮಯ ಚಿನ್ಮಯ, ತ ಪ್ಲಸ್ ಮ ನ ಚಿನ್ಮಯ. ನೆಕ್ಸ್ಟ್ ಅಪ್ ಪ್ಲಸ್ ಮಯ ಅಮ್ಮಯ, ಅಪ್ ಪ್ಲಸ್ ಮಯ ಅಮ್ಮಯ, ಪ ಪ್ಲಸ್ ಮ. ದಿಕ್ ಪ್ಲಸ್ ಮೋಡ ದಿಗ್ಮೋಡ, ದಿಕ್ ಪ್ಲಸ್ ಮೋಡ ದಿಗ್ಮೋಡ. ಇದು ತುಂಬ ಇಂಪಾರ್ಟೆಂಟ್. ದಿಕ್ ಪ್ಲಸ್ ಮೋಡ ಎಂಬುದು ದಿಗ್ಮೋಡ ಎಂಬುದು ಅನುನಾಸಿಕ ಸಂಧಿಯಾಗಿರುತ್ತೆ. ನಾವು ಅನುನಾಸಿಕ ವ್ಯಂಜನಗಳು, ಅನುನಾಸಿಕ ಉಚ್ಚಾರಣೆಯಲ್ಲಿ ಒತ್ತಿಕೊಟ್ಟು ಮೂಗಿನ ಸ್ವರಗಳ ಮೂಲಕ ಉಚ್ಚಾರಣೆ ಮಾಡುವುದನ್ನು ಅನುನಾಸಿಕ ಎಂದು ಕರೆಯುತ್ತೇವೆ. ದಿಕ್ ಪ್ಲಸ್ ಮೋಡ ದಿಗ್ಮೋಡ, ಕ ಪ್ಲಸ್ ಮ ಜ ಜ್ಞ, ತುತ್ ಪ್ಲಸ್ ಮಯ ತನ್ಮಯ, ತ ಪ್ಲಸ್ ಮಾಗೆ ಸಂಧಿಪದ ನ ಎಂಬುದು ಬಂದಿರ್ತದೆ. ಉತ್ ಪ್ಲಸ್ ಮಾದ ಉನ್ಮಾದ, ತ ಪ್ಲಸ್ ಮ ನಾಪ ಎಂಬುದು ಸಂಧಿಪದವಾಗಿರ್ತದೆ. ಚಿತ್ ಪ್ಲಸ್ ಮೂಲ ಚಿನ್ಮೂಲ, ತ ಪ್ಲಸ್ ಮಾಗೆ ನ ಬಂದಿರ್ತದೆ. ಸತ್ ಪ್ಲಸ್ ಮಣಿ ಸನ್ಮಣಿ, ತ ಪ್ಲಸ್ ಮ ನಗ್. ಷಟ್ ಪ್ಲಸ್ ಮುಖ ಷಣ್ಮುಖ, ಟ ಪ್ಲಸ್ ಮ ಣ. ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ, ತತ್ ಪ್ಲಸ್ ಮ ನ. ಜಗತ್ ಪ್ಲಸ್ ಮಾಯೆ ಜಗನ್ಮಾಯೆ, ತ ಪ್ಲಸ್ ಮ ನ. ತತ್ ಪ್ಲಸ್ ನಿಮಿತ್ತ ತನ್ನಿಮಿತ್ತ, ತ ಪ್ಲಸ್ ನ. ಋತ್ ಪ್ಲಸ್ ಮಂದಿರ ರನ್ ಮಂದಿರ, ತ ಪ್ಲಸ್ ಮ ನ. ವಿದ್ವತ್ ಪ್ಲಸ್ ಮಣಿ ವಿದ್ಮಣಿ, ತ ಪ್ಲಸ್ ಮ ನ. ಜಗತ್ ಪ್ಲಸ್ ನಿಯಾಮಕ ಜಗನ್ನಿಮಾಯಕ, ತ ಪ್ಲಸ್ ನ. ವಿದ್ಯುತ್ ಪ್ಲಸ್ ಮಂಡಳಿ ವಿದ್ಯುನ್ಮಂಡಳಿ, ತ ಪ್ಲಸ್ ಮ ನ. ಇವುಗಳೆಲ್ಲ ಸಹ ನಾವು ಭಾಗ 3 ಕನ್ನಡ ವ್ಯಾಕರಣ ಭಾಗ 3 ಎಂಬ ವಿಡಿಯೋದಲ್ಲಿ ಲೋಪಸಂಧಿ ಹಾಗೂ ಆಗಮ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಹಾಗೆ ಮುಂದಿನ ಭಾಗ 4ರಲ್ಲಿ ಕನ್ನಡ ಸಂಧಿಗಳಾದ ಆದೇಶ ಸಂಧಿಯನ್ನು ತಿಳಿದುಕೊಂಡ್ವಿ.
ಹಾಗೆ ಸಂಸ್ಕೃತ ಸಂಧಿಗಳಾದಂತಹ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಇವು ಸಂಸ್ಕೃತ ಸ್ವರ ಸಂಧಿಗಳು. ಇವುಗಳನ್ನೆಲ್ಲ ನಾವು ಸಂಸ್ಕೃತ ಸ್ವರಗಳ ಸಂಧಿಗಳು ಎಂದು ಕರೆಯುತ್ತೇವೆ. ಹಾಗೆ ಎಣ್ ಸಂಧಿ ಆದಮೇಲೆ ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿಗಳು. ನಾವು ಕೊನೆಯಲ್ಲಿ ನಾವು ತಿಳ್ಕೊಂಡಿರೋದು ಅನುನಾಸಿಕ ಸಂಧಿಗಳೆಂದು. ಇವುಗಳೆಲ್ಲ ಸಹ ಸಂಸ್ಕೃತ ವ್ಯಂಜನ ಸಂಧಿಗಳು. ಯಾವೆಲ್ಲ? ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳೆಂದು ಕರೆಯುತ್ತೇವೆ. ಹಾಗೂ ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ, ಆಗಮ ಸಂಧಿಯನ್ನು ತಿಳಿದುಕೊಂಡಿದ್ದೇವೆ. ಲೋಪ ಸಂಧಿ ಮತ್ತು ಆಗಮ ಸಂಧಿಗಳನ್ನು ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಇವುಗಳನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಹಾಗೆ ಇವುಗಳ ಉದಾಹರಣೆಗಳನ್ನು ತಿಳಿದುಕೊಳ್ಳಿ. ತುಂಬ ಉದಾಹರಣೆಗಳು, ಯಾವುದಾದ್ರೂ ಒಂದು ಉದಾಹರಣೆಗಳು 100ಕ್ಕೆ 100 ಭಾಗ 100% ಕೇಳ್ತಾರೆ. ನೀವು ತಿಳ್ಕೊಂಡಿರ್ತೀರ, ಎಕ್ಸಾಮಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಇದನ್ನು ನಾನು ಓದಿದ್ದೆ ಎಲ್ಲೋ ಅಂತೇಳಿ. ಹಾಗಾಗಿ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳು, ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು, ಆಗ ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು ಹಾಗೆ ಸಂಸ್ಕೃತ ವ್ಯಂಜನ ಸಂಧಿಗಳನ್ನ ತಿಳ್ಕೋಬೇಕಾಗತ್ತೆ. ಮುಂದಿನ ವ್ಯಾಕರಣಾಂಶದ ವಿಡಿಯೋದಲ್ಲಿ ಕೃದಾಂತಗಳು, ತದ್ದಿತಾಂತಗಳು ಹಾಗೂ ಉಳಿದಂತಹ ವ್ಯಾಕರಣಾಂಶಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.